ನಿಮ್ಗೆ ಈಗಾಗಲೇ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಆ್ಯಕ್ಚುಲಿ NR ಕಾಲೋನಿ. ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿದ್ದು NR ಕಾಲೋನಿ, ತ್ಯಾಗರಾಜನಗರ. ನನಗಿಲ್ಲಿ ತುಂಬ ಅಂದರೆ ತುಂಬ ಮೆಮರೀಸು. ಆ ಫೀಲೇ ಬೇರೆ ಗೈಸ್, ನಿಜವಲ್ಲೂ. ಸೊ ನಾನೀಗ ನಿಮಗೆ ದ್ವಾರಕಾ ಹೋಟೆಲ್ ಪರಿಚಯ ಮಾಡಿಸ್ತೀನಿ. ಇದು ಆ್ಯಕ್ಚುಲಿ ಖಾಲಿ ದೋಸೆಗೆ ತುಂಬ ಅಂದರೆ ತುಂಬ ಫೇಮಸ್ಸು. ಇಲ್ಲಿ ನಿಮಗೆ ಬೇರೆ ಎಲ್ಲ ವೆರೈಟೀಸ್ ಸಿಗುತ್ತೆ, ಬಟ್ ಖಾಲಿ ದೋಸೆ ಈಸ್ ಅಲ್ಟಿಮೇಟ್ ಕೈಂಡ್. ಸೊ ನೀವು ದಯವಿಟ್ಟು ಒಂದ್ಸರಿ ಎಲ್ಲರೂ ವಿಸಿಟ್ ಮಾಡಿ. ಆಮೇಲೆ ನಾನಿವತ್ತಾದರೆ ಅವ್ರ ಓನರ್ ಏನಾದರೂ ಸಿಕ್ಕಿದ್ರೆ ಅವ್ರನ್ನೂ ಇಂಟರ್ವ್ಯೂ ಮಾಡ್ತೀನಿ, ನೋಡೋಣ. ಬೈ ಚಾನ್ಸ್ ಎನಿ ಲಕ್ ಇದ್ದರೆ ನೋಡೋಣ, ಅವ್ರನ್ನೂ ಇಂಟರ್ವ್ಯೂ ಮಾಡೋಣ. ಬನ್ನಿ ಗೈಸ್, ಎಕ್ಸ್ಪ್ಲೋರ್ ಮಾಡೋಣ ಈ ದ್ವಾರಕಾ ಹೋಟೆಲ್ನ. ಗೈಸ್, ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರೀದಿರೇ ಒತ್ತಿ. ನಿಮಗೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಸು ಇಮಿಡಿಯೇಟಾಗಿ ರೀಚ್ ಆಗುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆರಾಧನಾ ಸ್ಟುಡಿಯೋಸ್. ಗೈಸ್, ಆ್ಯಕ್ಚುಲಿ ಇವತ್ತು ಎಂಥ ಸೌಭಾಗ್ಯ ಅಂದರೆ ದ್ವಾರಕಾ ಮ್ಯಾನೇಜ್ಮೆಂಟ್ ಓನರಿಂದನೇ ಒಂದು ಇಂಟರ್ವ್ಯೂ ಸಿಗೋ ಥರ ಆಗಿದೆ. ಸೊ ಮಾತಾಡ್ಸೋಣ ಬನ್ನಿ ಅವ್ರನ್ನ. ಸರ್ ನಮಸ್ತೆ. ನಮಸ್ತೆ, ವೆಲ್ಕಮ್ ಸರ್. ಥ್ಯಾಂಕ್ ಯು. ಚಾನಲ್ಗೆ ಇದು ಏನಪ್ಪ ಇಂಟರ್ವ್ಯೂ ಕೊಡೋಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಸರ್ ಹೇಳಿ ಸರ್, ಈ ದ್ವಾರಕಾ ನಮ್ಮ ಹಳೆ ನ್ಯಾಸ್ಟಾಲಜಿ ಅಂದರೆ ಮೆಮರೀಸು. ನನಗಂತೂ ತುಂಬ ಮೆಮರೀಸ್ ಇದೆ. ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ NR ಕಾಲೋನಿ, ತ್ಯಾಗರಾಜನಗರ. ಸೊ ನನಗೆ ದ್ವಾರಕಾ ನಾನು ಚಿಕ್ಕಂದಿಂದ ನೋಡಿದ್ದೀನಿ. ಐ ಮೀನ್ 50 ಇಯರ್ಸಿಂದನೇ ನೋಡಿದ್ದೀನಿ. ಸೊ ಹೇಳಿ ಸರ್, ಹೆಂಗೆ ಸ್ಟಾರ್ಟ್ ಆಯ್ತು ಇದು ದ್ವಾರಕಾ ಹೋಟ್ಲನ್ನು 1972ನೇ ಇಸ್ವಿನಲ್ಲಿ ನಮ್ಮ ಭಾವನವರಾದ ಶ್ರೀಧರ್ ಎಸ್ ಹೋಳ್ರು ಬುಲ್ ಟೆಂಪಲ್ ರಸ್ತೆಯಲ್ಲಿ ಪ್ರಾರಂಭಿಸಿದರು. ಬುಲ್ ಟೆಂಪಲ್ ರಸ್ತೆ ಅಂದರೆ ದೊಡ್ಡ ಗಣಪತಿ ದೇವಸ್ಥಾನದ ಕೆಳಗಡೆ. ಅಲ್ಲಿ ನಾವು ಸಾಧಾರಣವಾಗಿ 34 ವರ್ಷಗಳ ಕಾಲ ಅಲ್ಲಿ ವ್ಯವಹಾರವನ್ನು ನಡೆಸಿದ್ದೇವೆ. ಆದರೆ 2005ರಲ್ಲಿ ನಮಗೆ ಸ್ವಲ್ಪ ಜಾಗದ ತೊಂದರೆ ಆಗಿರೋದ್ರಿಂದ ನಾವು ನಮ್ಮ ವ್ಯವಹಾರವನ್ನು, ಈ ಹೋಟೆಲ್ ದ್ವಾರಕವನ್ನು 2005 ಸೆಪ್ಟೆಂಬರಲ್ಲಿ ಈಗ ಇರುವ ಸ್ವಂತ ಬಿಲ್ಡಿಂಗಿಗೆ ವರ್ಗಾವಣೆ ಮಾಡಿದ್ವಿ. ಅಂದಿನಿಂದ ಇಲ್ಲಿಯವರೆಗೂ ನಾವು ನಮ್ಮ ಹೋಟ್ಲು ಜನಮನ್ನಣೆಯನ್ನು ಪಡ್ಕೊಂಡಿದೆ. ಇಡೀ ಕರ್ನಾಟಕದ ಹೆಸರಾಂತ ಸಾಹಿತಿಗಳು, ಚಲನಚಿತ್ರ ನಟರು, ಆಮೇಲೆ TV ಕಲಾವಿದರು, ಆಮೇಲೆ ಹಾಸ್ಯ ಕಲಾವಿದರು, ಹೀಗೆ ಕ್ರೀಡಾಪಟುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಬಂದು ಹೋಗಿದ್ದಾರೆ. ದ್ವಾರಕಾ ಅನ್ನೋದಕ್ಕಿಂತ ನನ್ನ ಪ್ರಕಾರ ಇದು ಖಾಲಿ ದೋಸೆ ಹೋಟ್ಲ್ ಅಂತಾನೆ ಫೇಮಸ್ ಅದು ಒಂದಾಗಿದೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಮುಖ್ಯವಾದ ನಮ್ಮ ವ್ಯವಹಾರದ ತಿಂಡಿ ಯಾವುದು ಅಂತ ಕೇಳಿದರೆ ನಾವು ಖಾಲಿ ದೋಸೆ ಅಂತಲೇ ಹೇಳೋದು. ಆಮೇಲೆ ಜನಗಳು ಕೂಡ ನಮ್ಮನ್ನು ಹೋಟೆಲ್ ದ್ವಾರಕಾ ಬದಲು ಖಾಲಿ ದೋಸೆ ಹೋಟ್ಲು ಅಂತಲೂ ಗುರುತಿಸ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿಂದ ಇಲ್ಲಿಯವರೆಗೆ ನಾವು 54 ವರ್ಷಗಳ ಕಾಲ ಈಗ ಸುದೀರ್ಘವಾಗಿ ಜನಮನ್ನಣೆಯನ್ನು ಪಡ್ಕೊಂಡಿದೆ. ಈ ಒಂದು ಪ್ರಗತಿಗೆ, ಈ ಒಂದು ಹಾದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿದ ಗ್ರಾಹಕರಿಗೆ, ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ನಮ್ಮ ಕಾರ್ಮಿಕರಿಗೆ, ಹಾಗೆ ನನಗೆ ಕುಟುಂಬದಲ್ಲಿ ನನಗೆ ಸಹಕರಿಸುತ್ತಿರುವಂಥ ನನ್ನ ಶ್ರೀಮತಿ ಆಶಾ ಕೆ ಹಿತಾಳ್ರವರಿಗೆ, ಹಾಗೆ ಇಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ನಮ್ಮ ಕುಟುಂಬದ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖಾಲಿ ದೋಸೆ ಹೆಂಚ ಮೇಲೆ ಹೇಗೆ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿಂದ ಹಾಕ್ಬೇಕಿತ್ತು, ಬರಲ್ಲ. ಈಗ ಹಾಕು, ಕರೆಕ್ಟಾಗಿ ಬರುತ್ತೆ. ಗೈಸ್, ಹೆಂಚ ಮೇಲೆ ಹಿಟ್ಟು ಖಾಲಿ ದೋಸೆದು
ನೋಡಿ ಒಂದೇ ಸೈಜಲ್ಲಿ ಹಾಕ್ತಾರೆ. ಆಮೇಲೆ ಅದು ಬೇಯ್ತಾ ನಿಜವಾಗ್ಲೂ ಯಾವ ಥರ ಆಗುತ್ತೆ ನೋಡಿ ನೋಡಿ, ನೀವೇ ನೋಡ್ಬೋದು ಚೇಂಜಸ್ಸು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಗೈಸ್ ನೋಡಿ, ಪೂರ್ತಿ ಹೆಂಚ್ ಮೇಲೆ ಫುಲ್ ಖಾಲಿ ದೋಸೆ, ನೋಡೋಕ್ಕೆ ಒಂಥರ ಚಂದ. ಗೈಸ್ ನೋಡಿ ಡಿಫ್ರೆನ್ಸು, ಹೆಂಚ್ ಮೇಲೆ ಫಸ್ಟ್ ಹಾಕಿದಾಗ ಹೆಂಗಿತ್ತು, ಈಗ ನೋಡಿ ಒಂದೊಂದು ದೋಸೆ ಯಾವ ಥರ ತೂತು ಬರ್ತಾಯಿದೆ. ನಮ್ಮ ಮನೆಗಳಲ್ಲಿ ಈ ಥರ ಮಾಡೋಕ್ಕೆ ಬರೋದೇ ಇಲ್ಲ ಗೈಸ್. ಅದಕ್ಕೆ ದ್ವಾರಕಾನೇ. ಸೊ ಒಂದ್ಸರಿ ವಿಸಿಟ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ದ್ವಾರಕಾ ಹೋಟೆಲ್ಲು ನಿಮಗೆ ಸ್ವಿಗ್ಗಿ ಝೊಮ್ಯಾಟೋಲ್ಲಿ ಕೂಡ ನೀವು ಅಲ್ಲಿಂದನೂ ಆರ್ಡರ್ ಮಾಡ್ಬೋದು. ಗೈಸ್ ನೋಡಿ ಯಾವ ಥರ ಬೆಂದಿದೆ ದೋಸೆ. ಗೈಸ್ ಆರ್ಡರ್ ಮಾಡಿದ್ದು ಖಾಲಿ ದೋಸೆ, ಬಿಸಿಬೇಳೆ ಬಾತು, ಇಡ್ಲಿ, ಪೂರಿ ಇನ್ನೂ ಬಂದಿಲ್ಲ. ನಿಮಗೆ ಫಸ್ಟ್ ಖಾಲಿ ದೋಸೆ ಟೇಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ. ಖಾಲಿ ಅಂತೂ ಅಲ್ಟಿಮೇಟ್. ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂದರೆ ಸಿಕ್ಕಾಬಡೆ ಸಾಫ್ಟು. ಅದಕ್ಕೆ ಆ್ಯಕ್ಚುಲಿ ಒಂದು ಪಲ್ಯ ಹೇಳಿದ್ದೆ ಅಡಿಷ್ನಲ್ಲು. ಸೂಪರ್ ಆಗಿದೆ ಗೈಸ್. ಆ್ಯಕ್ಚುಲಿ ದ್ವಾರಕಾನ ಮಿಸ್ ಮಾಡಲೇಬಾರ್ದು. ಬೆಳಗ್ಗೆ ಬ್ರೇಕ್ಫಾಸ್ಟು ನಿಜವಲ್ಲೂ ಗೈಸ್. ನೆಕ್ಸ್ಟ್ ಬಿಸಿಬೇಳೆ ಬಾತ್ ಟೇಸ್ಟ್ ಮಾಡೋ ಟೈಮ್ ಈಗ. ಸೂಪರ್. ಅದ್ರ ಜೊತೆಗೆ ಚಿಪ್ಸ್ ಬೇರೆ ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಬೈಟ್ ಸೂಪರ್. ಈಗ ನನ್ನ ಫೇವ್ರೆಟ್ ಪೂರಿ ಟೇಸ್ಟ್ ಮಾಡೋ ಟೈಮು. ಫುಲ್ಲು ಬಿಸಿ ಇದೆ. ಸಾಕಾಗಿಲ್ಲ. ಬಟ್ ಆ್ಯಕ್ಚುಲಿ ಒಂದು ಚೇಂಜ್ ಏನಾಗಿದೆ ಅಂದರೆ, ಇಲ್ಲಿ ವೆಜಿಟೇಬಲ್ ಸಾಗು ಕೊಡ್ತಾಯಿದ್ರು. ಇವತ್ತೇನೋ ವೆಜಿಟೇಬಲ್ ಸಾಗು ಇಲ್ಲ, ಆಲೂ ಸಾಗು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಓಕೆ, ಚೆನ್ನಾಗಿದೆ. ಸೂಪರ್. ಏನು ಗೊತ್ತಾ, ಈ ಥರ ಈ ನಾಸ್ಟಾಲ್ಜಿಕ್ ಫೀಲ್ ಇವೆಲ್ಲ, ಐ ಮೀನ್ ಒಂಥರ ಓಲ್ಡ್ ಮೆಮೊರೀಸ. ಈ ಹಳೆ ದ್ವಾರಕಾನಲ್ಲಿ ಬುಲ್ ಟೆಂಪಲ್ ರೋಡಲ್ಲಿದ್ದಾಗ ಆ ಕ್ಯಾಶ್ ಕೌಂಟ್ರ್ ಮುಂದೆ ಫುಲ್ಲು ಊದುಕಡ್ಡಿಗಳೆಲ್ಲ ಬಾಕ್ಸ್ಗಳು ಮಾರೋದಕ್ಕೆ ಇಡ್ತಾಯಿದ್ರು. ಬಟ್ ಈಗ ನೋಡಿ ಕ್ಯಾಶ್ ಕೌಂಟ್ರ್ ಯಾವ ಥರ ಇದೆ ಅಂತ. ಬಟ್ ಈ ಕ್ಯಾಶ್ ಕೌಂಟ್ರ್ ಡಿಫ್ರೆಂಟು. ಹಳೆ ದ್ವಾರಕ ಕ್ಯಾಶ್ ಕೌಂಟ್ರು ಮುಂದೆ ಫುಲ್ಲು ಜೋಡಿಸಿರೋರು ಊದುಕಡ್ಡಿಗಳನ್ನೆಲ್ಲ. ಅಂತ ಡಿಫ್ರೆಂಟ್ ಫೀಲ್. ಇದು ಅದೇ ಮೆಮರೀಸ್. ಸೂಪರ್.
ಸಕಲಾಗಿದೆ.